ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ನಮ್ಮ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ. ಸ್ನೇಹಿತರೆ, ಒಂದು ಸುಳ್ಳು ಇಷ್ಟು ದಿನ ಯಾರಿಗೂ ಗೊತ್ತಾಗದೇ ಇದ್ದರೂ ಒಂದು ದಿನ ಅದು ಸ್ಫೋಟ ಆಗಲೇಬೇಕು. ನಾಳೆ ಮುದ್ದು ಸೊಸೆ ಸಂಚಿಕೆಯಲ್ಲಿ ವಿದ್ಯಾಳ ಜೀವನ ಸಂಪೂರ್ಣವಾಗಿ ತಿರುವು ತೆಗೆದುಕೊಳ್ಳುವ ಕ್ಷಣ ಬರುತ್ತಿದೆ. ಒಂದು ಸೀರೆ, ಒಂದು ಪ್ಲಾನ್ ಮತ್ತು ಒಂದು ಸತ್ಯ, ಈ ಮೂರು ಒಂದೇ ಜಾಗದಲ್ಲಿ ಸೇರುತ್ತಿರುವಾಗ ಏನಾಗುತ್ತದೆ ಗೊತ್ತಾ? ವಿದ್ಯಾ ಇಷ್ಟು ದಿನ ಮರೆಮಾಚಿದ ದೊಡ್ಡ ರಹಸ್ಯ ಮನೆಯವರ ಮುಂದೆ ಬಯಲಾಗುವ ಹಂತಕ್ಕೆ ಬಂದಿದೆ. ಭದ್ರನಿಗೆ ಸತ್ಯ ಗೊತ್ತಾದರೆ ಅವನು ಹೇಗೆ ರಿಯಾಕ್ಟ್ ಮಾಡುತ್ತಾನೆ? ಈಶ್ವರ್ಯ ಪ್ಲಾನ್ ಸಕ್ಸಸ್ ಆಗುತ್ತಾ ಅಥವಾ ಕೊನೆಯ ಕ್ಷಣದಲ್ಲಿ ದೇವರೇ ವಿದ್ಯಾಳನ್ನು ಉಳಿಸ್ತಾನ? ನಾಳೆ ನಡೆಯೋ ಘಟನೆಗಳು ನಿಮ್ಮ ಹೃದಯವನ್ನು ನಡಗಿಸುತ್ತವೆ ಸ್ನೇಹಿತರೆ. ಅದರ ಸಂಪೂರ್ಣ ವಿವರ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಒಂದು ಮನೆಯೊಳಗಿನ ಸತ್ಯ, ಒಂದು ಹೆಣ್ಣಿನ ಹೃದಯದ ಭಯ ಮತ್ತು ಒಂದು ಸುಳ್ಳು ಯಾವಾಗ ಸ್ಫೋಟ ಆಗುತ್ತೋ ಅನ್ನುವ ಕಾತುರ, ಇವೆಲ್ಲ ಒಂದೇ ಸಮಯಕ್ಕೆ ನಾಳಿನ ಮುದ್ದು ಸೊಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಸ್ಫೋಟಗೊಳ್ಳಲಿವೆ. ಅಡುಗೆ ಮನೆಯೊಳಗಿನ ಮೌನ, ಹೊರಗಡೆ ಮನೆತನದ ಗದ್ದಲ, ಆದರೆ ಆ ಮೌನದೊಳಗಿನ ವಿದ್ಯಾಳ ಮನಸ್ಸು ಮಾತ್ರ ಕೂಗ್ತಾ ಇರುತ್ತೆ. ವಿದ್ಯಾ ಕಾಫಿ ಮಾಡ್ತಾ ಇದ್ರು, ಅವಳ ಕೈಗಳು ಕೆಲಸ ಮಾಡ್ತಿದ್ರು, ಮನಸ್ಸು ಮಾತ್ರ ನಿಲ್ಲೋದಿಲ್ಲ. ಯಾಕಂದರೆ ಅವಳು ಹೊತ್ತಿಕೊಂಡಿರುವುದು ಕಾಫಿ ಅಲ್ಲ, ಒಂದು ದೊಡ್ಡ ಸುಳ್ಳು. ಆ ಸಮಯಕ್ಕೆ ಚಂಪಾ ಅಲ್ಲಿಗೆ ಬಂದು ಕೇಳುವ ಒಂದು ಸಣ್ಣ ಪ್ರಶ್ನೆ ವಿದ್ಯಾಳ ಹೃದಯಕ್ಕೆ ದೊಡ್ಡ ಹೊಡೆತ ಆಗುತ್ತದೆ. ನಿನ್ನ ಹೊಟ್ಟೆಯಲ್ಲಿ ಮಗು ಇಲ್ಲ ಅಂತ ಗೊತ್ತಾದರೆ ಅನ್ನೋ ಮಾತು ಕೇಳಿದ ಕ್ಷಣ ವಿದ್ಯಾಳ ಉಸಿರೇ ನಿಲ್ಲುತ್ತೆ. ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರಿತಾ ಇರುವಾಗ ನಕಲು ಮಾಡ್ತಾ ಇದ್ದಾನೆ ಅಂದರೆ ಟೀಚರ್ ಹತ್ತಿರ ಬಂದಾಗ ಅವನ ಹೃದಯ ಹೇಗಿರುತ್ತೋ ಅದೇ ಸ್ಥಿತಿ ವಿದ್ಯಾಳದ್ದು. ವಿದ್ಯಾ ಬಟ್ಟೆ ತಂದು ಹೊಟ್ಟೆಗೆ ಸುತ್ತಿಕೊಳ್ಳೋಕೆ ಹೋಗ್ತಿದ್ದಾಗ ಅಷ್ಟರಲ್ಲಿ ಈಶ್ವರ್ಯ ಎಂಟ್ರಿ. ಅದೇ ಕ್ಷಣ ಕತೆ ತಿರುಗೋ ಟರ್ನಿಂಗ್ ಪಾಯಿಂಟ್. ವಿದ್ಯಾಳ ಮುಖದಲ್ಲಿ ಭಯ, ಕೈಯಲ್ಲಿ ಬಟ್ಟೆ, ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಈಗ ಸಿಕ್ಕಿಬಿಟ್ರೆ ಏನಾಗುತ್ತೆ? ಚಂಪಾ ಒಂದು ಸಣ್ಣ ಡಿಸ್ಟ್ರಾಕ್ಷನ್ ಕೊಡ್ತಾಳೆ. ಅಷ್ಟರಲ್ಲಿ ವಿದ್ಯಾ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾಳೆ. ಆದರೆ ಈಶ್ವರ್ಯ ಅನುಮಾನ ಮಾತ್ರ ಅಲ್ಲಿ ಮುಗಿಯೋದಿಲ್ಲ. ಈಶ್ವರ್ಯ ಯೋಚನೆ, ಒಂದು ನಿಮಿಷದಲ್ಲಿ ಮಾಯ ಆಗ್ತಾಳೆ ಅಂದರೆ ಏನೋ ದೊಡ್ಡ ವಿಷಯ ಇದೆ. ಇಲ್ಲಿಂದ ಶುರುವಾಗುತ್ತೆ ನಿಜವಾದ ಆಟ. ರೂಮಿಗೆ ಬಂದ ವಿದ್ಯಾ ಬಟ್ಟೆ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ಯೋಚನೆ ಮಾಡ್ತಾಳೆ. ಅವಳಿಗೆ ಈಗ ಎರಡು ದಾರಿ ಮಾತ್ರ ಕಾಣುತ್ತಿವೆ. ಒಂದು, ಸತ್ಯ ಹೇಳಿ ಎಲ್ಲರನ್ನ ಕಳೆದುಕೊಳ್ಬೇಕು. ಎರಡನೆಯದ್ದು, ಸುಳ್ಳು ಮುಂದುವರಿಸಿ ಬದುಕೋದು. ಅವಳು ತನ್ನ ಮನಸ್ಸಿನಲ್ಲಿ ಒಂದು ದೃಶ್ಯ ಕಲ್ಪನೆ ಮಾಡ್ತಾಳೆ. ಭದ್ರನಿಗೆ ಸತ್ಯ ಗೊತ್ತಾದರೆ ಏನಾಗುತ್ತೆ ಅಂತ. ಭದ್ರ ಕೋಪದಿಂದ ಕಿರ್ಚಾಡ್ತಾನೆ. ನನ್ನ ಹೊಟ್ಟೆಯಲ್ಲಿ ತನ್ನ ಮಗು ಇಲ್ಲವಾ ಅಂತ ಕೇಳ್ತಾನೆ. ವಿದ್ಯಾಳಿಗೆ ಹೊಡೆಯುತ್ತಾನೆ. ಈ ಸೀನ್ ನಿಜ ಅಲ್ಲ, ಆದರೆ ವಿದ್ಯಾಳ ಮನಸ್ಸಿನೊಳಗಿನ ಭಯದ ಪ್ರತಿಬಿಂಬ. ಅದೇ ಸಮಯದಲ್ಲಿ ರಿಯಲ್ ಆಗಿ ಭದ್ರ ಬಂದು ಕೇಳ್ತಾನೆ, ಏನು ಯೋಚನೆ ಮಾಡ್ತಾ ಇದ್ದೀಯಾ? ಇಲ್ಲಿ ವಿದ್ಯಾಳಿಗೆ ಸತ್ಯ ಹೇಳುವ ಅವಕಾಶ ಸಿಗುತ್ತೆ, ಆದರೆ ಅವಳು ಮತ್ತೆ ಹೆದರ್ತಾಳೆ. ಭದ್ರ ಹೇಳೋ ಮಾತುಗಳು ಇಲ್ಲಿ ತುಂಬ ಮನಮುಟ್ಟುತ್ತವೆ. ನೀನು ಖುಷಿಯಾಗಿರಬೇಕು, ನಮ್ಮ ಮಗು ಕೂಡ ಖುಷಿಯಾಗಿರುತ್ತೆ ಆಗ. ಈ ಮಾತು ಕೇಳೋ ಕ್ಷಣ ವಿದ್ಯಾಳ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಅವಳಿಗೆ ಗೊತ್ತು, ಆ ಮಗು ಅನ್ನೋದು ನಿಜ ಅಲ್ಲ ಅನ್ನೋದನ್ನು. ಇಲ್ಲಿ ಕತೆ ಅತಿ ದೊಡ್ಡ ನೋವು. ಪ್ರೀತಿಯಲ್ಲಿ ಹೇಳಿದ ಸುಳ್ಳು ಅದೇ ಒಮ್ಮೆ ದೊಡ್ಡ ನೋವಿನ ಕಾರಣ ಆಗುತ್ತದೆ. ಇತ್ತ ಈಶ್ವರಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾಳೆ. ನಾಳೆ ಪೂಜೆ, ಸೀರೆ ಉಟ್ಕೊಳ್ಳುವಾಗಲೇ ಸತ್ಯ ಬಯಲಾಗುತ್ತೆ. ಅವಳಿಗೆ ಗೊತ್ತು, ವಿದ್ಯಾ ಹೊಟ್ಟೆ ಫೇಕ್ ಅನ್ನೋದು ಸೀರೆ ಉಟ್ಕೊಂಡಾಗ ಖಂಡಿತವಾಗಿ ಹೊರಬರುತ್ತೆ. ಇದು ಒಂದು ಟ್ರ್ಯಾಪ್ ಮತ್ತು ವಿದ್ಯಾ ಅದರಲ್ಲಿ ಸಿಕ್ಕಿ ಬೀಳೋದು ಆಲ್ಮೋಸ್ಟ್ ಕನ್ಫರ್ಮ್. ನಾಳೆ ಪೂಜೆ ದಿನ ಎಲ್ಲರೂ ಒಟ್ಟಿಗೆ ಈಶ್ವರಿ ಸ್ವತಃ ಸೀರೆ ಉಡೋಕೆ ಮುಂದಾಗ್ತಾಳೆ. ವಿದ್ಯಾಳ ಹೃದಯ ಧಡಕ್ ಧಡಕ್, ಇನ್ನೇನಾಗುತ್ತೆ ಅನ್ನೋ ಭಯ. ಸೀರೆ ಹಾಕೋ ಕ್ಷಣ, ಹೊಟ್ಟೆಯೊಳಗಿನ ಬಟ್ಟೆ ಕಾಣಿಸೋ ಕ್ಷಣ, ಮನೆಯವರ ಮುಖದಲ್ಲಿ ಶಾಕ್. ಅದೇ ಕ್ಷಣ ಕತೆ ಸಂಪೂರ್ಣ ತಿರುವು ಪಡೆಯುತ್ತದೆ. ಮುಂದೇನಾಗುತ್ತೆ? ಭದ್ರ ಸತ್ಯ ಕೇಳಿದ ಮೇಲೆ ಭಾರಿ ಕೋಪ ಬರ್ತಾನ? ವಿದ್ಯಾಳನ್ನು ಕ್ಷಮಿಸ್ತಾನ ಅಥವಾ ತಳ್ಳಿ ಬಿಡ್ತಾನ? ಈಶ್ವರ್ಯ ಪ್ಲಾನ್ ಸಂಪೂರ್ಣ ಯಶಸ್ವಿಯಾಗುತ್ತಾ ಅಥವಾ ಕೊನೆಯ ಕ್ಷಣದಲ್ಲಿ ಯಾವುದಾದ್ರೂ ಟ್ವಿಸ್ಟ್ ಬರುತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಸಿಗಬೇಕಿದೆ ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟ ಆಯಿತು ಅಂತಾದರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನಮಗೆ ಅತಿ ಅಗತ್ಯ.